ಸ್ನೇಹಿತರೆ, ದುಬೈ ರಾಜ್ಕುಮಾರ ಶೇಖ್ ಹಮ್ದಾನ್ ಇವರ ಫುಲ್ ಹೆಸರು ಏನು ಅಂತ ಅಂದರೆ ದುಬೈನ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೋಮ್ ಇವರು ಭಾರತಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ ಆಗಮಿಸಿದಂತಹ ದುಬೈನ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಅವರನ್ನು ಭಾರತದಲ್ಲಿ ಅತ್ಯಂತ ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ಳಲಾಯಿತು. ಇವರಿಗೆ ದೆಹಲಿ ವಿಮಾನ ನಿಲ್ದಾಣದಲ್ಲಿಯೇ ಸ್ವಾಗತವನ್ನು ಕೋರಲಾಯಿತು. ಇವರಿಗೆ ಸ್ವಾಗತವನ್ನು ಕೋರುವಂತಹ ಸಂದರ್ಭದಲ್ಲಿ ಚೆಂಡೆ ವಾದ್ಯದ ಮೂಲಕ, ಅಂದರೆ ನಮ್ಮ ಭಾರತದ ಸಾಂಪ್ರದಾಯಿಕ ವಾದ್ಯಗಳಲ್ಲಿ ಚೆಂಡೆ ಕೂಡ ಬರುತ್ತೆ, ಈ ಚೆಂಡೆಯನ್ನು ಬಾರಿಸೋದ್ರ ಮೂಲಕ ದುಬೈ ರಾಜನನ್ನು ಸ್ವಾಗತ ಮಾಡಿಕೊಳ್ಳಲಾಯಿತು. ಇನ್ನು ಸ್ನೇಹಿತರೆ, ದುಬೈ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಭಾರತಕ್ಕೆ 2 ದಿನಗಳ ಭೇಟಿಗಾಗಿ ಬಂದಿದ್ದಾರೆ. ಪ್ರಧಾನಿ ಸೇರಿದಂತೆ ಕೇಂದ್ರ ಸಚಿವರೊಂದಿಗೆ 2 ರಾಷ್ಟ್ರಗಳ ಸಂಬಂಧವನ್ನು ಉತ್ತೇಜಿಸೋದ್ರ ಬಗ್ಗೆ ಹಾಗೆ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಸಭೆಯನ್ನು ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಭೇಟಿ ಭಾರತ ಮತ್ತು ದುಬೈ ಸಂಬಂಧಗಳನ್ನು ಮತ್ತಷ್ಟು ಬಲಗೊಳಿಸುವಂತಹ ಉದ್ದೇಶವನ್ನು ಹೊಂದಿದೆ. ಕೊಚ್ಚಿ ಮತ್ತು ವಡಿನಾರ್ನಲ್ಲಿ ಹಡಗು ದುರಸ್ತಿ ಕ್ಲಸ್ಟರ್ಗಳನ್ನು ಸ್ಥಾಪಿಸೋದು ಮತ್ತು ದುಬೈನಲ್ಲಿ ಅಹಮದಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಕ್ಯಾಂಪಸ್ ಸ್ಥಾಪಿಸುವಂತಹ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹಾಗೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರೊಂದಿಗೆ ದುಬೈ ರಾಜ್ಕುಮಾರ ಪ್ರತ್ಯೇಕ ಸಭೆಗಳನ್ನು ನಡೆಸಿದ ಕೆಲವೇ ಗಂಟೆಗಳ ನಂತರದಲ್ಲಿ ಈ ನಿರ್ಧಾರವನ್ನು ಘೋಷಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾರತೀಯ ವಿದೇಶಿ ವ್ಯಾಪಾರ ಸಂಸ್ಥೆ IIFT ಮೊದಲ ವಿದೇಶಿ ಕ್ಯಾಂಪಸ್ಸನ್ನು ದುಬೈನಲ್ಲಿ ಸ್ಥಾಪಿಸಲಾಗ್ತದೆ. ಹಾಗೆ ಗಲ್ಫ್ ನಗರದಲ್ಲಿ ಭಾರತ UAE ಆಸ್ಪತ್ರೆ ನಿರ್ಮಾಣಕ್ಕಾಗಿ ಭೂಮಿಯನ್ನು ಹಂಚಿಕೆ ಮಾಡಲಾಗ್ತದೆ ಅಂತ ಹೇಳಿ ವಿದೇಶಾಂಗ ಸಚಿವಾಲಯ MEA ತಿಳಿಸಿದೆ. ಇನ್ನು ಭಾರತ್ ಮಾರ್ಟ್ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಲಿಕ್ಕೆ ಮತ್ತು ಭಾರತ್ ಮಾರ್ಟ್ ಸಂಕೀರ್ಣದ 3D ರೆಂಡರಿಂಗ್ ಪ್ರಾರಂಭಿಸಲಿಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿದೆ ಅಂತಲೂ ತಿಳಿದು ಬಂದಿದೆ. ಇನ್ನು ನರೇಂದ್ರ ಮೋದಿ ಅವರಿಗೆ ಈ ದುಬೈನ ಕ್ರೌನ್ ಪ್ರಿನ್ಸ್ ವಿಶೇಷವಾದ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಇವರು ತಮ್ಮ ಅಜ್ಜ ಶೇಖ್ ರಶೀದ್ ಅವರ ಬಿಶ್ತ್ ಅಂದರೆ ಅರಬ್ ಪುರುಷರು ಕಾಂಡೂರದ ಮೇಲೆ ಧರಿಸುವಂತಹ ಸಾಂಪ್ರದಾಯಿಕ ಕಸೂತಿ ನಿಲುವಂಗಿ ಇದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದು 2 ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಒಂದು ರಾಜಕೀಯ ಸ್ನೇಹವನ್ನು ಸಂಕೇತಿಸುತ್ತದೆ. ಇನ್ನು ಭಾರತ UAE ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಬಲವಾದ ಸಾಂಸ್ಕೃತಿಕ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳನ್ನು ಬಲಪಡಿಸುವಂತಹ ಮಾರ್ಗಗಳ ಬಗ್ಗೆ ಕೂಡ ಇಬ್ಬರು ನಾಯಕರು ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.